100 ಸಾರಿ ಸೋತಿದ್ದರೇನಂತೆ, 101 ಸಾರಿ ಬಿದ್ದರೇನಂತೆ. ಸೋಲು ಗೆಲುವಿಗೆ ಮೆಟ್ಟಿಲು, ಬಿದ್ದರಲ್ಲವೇ ಮರಳಿ ಏಳುವುದು. ಬೀಳದಿದ್ದವನು ಎಂದು ಮೇಲೆದ್ದವನಲ್ಲ. ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ, ಸಂಬಂಧಗಳು ಅನ್ನುವುದು ಪೂರ್ತಿ ಪುಸ್ತಕ. ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನೇ ಕಳೆದುಕೊಳ್ಳಬೇಡಿ. ಏನೇನೋ ಆಗ್ತೀನಿ ಅನ್ನೋದರ ಬದಲು ಮನುಷ್ಯತ್ವ ಇರೋ ಮನುಷ್ಯ ಆದರೆ ಸಾಕು. ಮನುಷ್ಯತ್ವ ಹಾಗೂ ಮಾನವೀಯತೆಯನ್ನು ಸೋಲಿಸೋ ಅಂಥ ಶಕ್ತಿ ಇನ್ನೊಂದಿಲ್ಲ. ಇನ್ನೊಬ್ಬರ ಬಗ್ಗೆ ಏನು ನಮಗೆ ತಿಳಿದಿದೆಯೋ ಅದನ್ನು ನಂಬಬೇಕೇ ಹೊರತು ಬೇರೆಯವರಿಂದ ಕೇಳಿದ್ದನ್ನಲ್ಲ. ಒಂಟಿತನ ಆಕರ್ಷಕವಲ್ಲದಿದ್ದರೂ ಕೆಟ್ಟವರ ಸಂಘಕ್ಕಿಂತ ಒಳ್ಳೆಯದು. ಉತ್ತಮರ ಸಹವಾಸ ಲಭ್ಯವಾಗದಿದ್ದರೆ ಒಂಟಿಯಾಗಿ ಬದುಕೋಣ. ಸೋಲು, ಒಂಟಿತನ ಈ ಎರಡು ಜೀವನದಲ್ಲಿ ಬಹಳ ಪಾಠಗಳನ್ನು ಕಲಿಸುತ್ತವೆ. ಒಂದು ಯಾವ ತರಹ ಗೆಲ್ಲಬೇಕು ಎಂದು ಕಲಿಸಿದರೆ, ಮತ್ತೊಂದು ಜೀವನದಲ್ಲಿ ಯಾರನ್ನು ನಂಬಬೇಕು, ಹೇಗೆ ಜೀವನ ಮಾಡಬೇಕು ಎಂದು ಪಾಠವನ್ನು ಕಲಿಸುತ್ತದೆ. ಯಾವ ವ್ಯಕ್ತಿಯಲ್ಲಿ ಮಾನವೀಯತೆಯ ಪ್ರೀತಿ ತುಂಬಿರುತ್ತದೆಯೋ ಅವನೇ ನಿಜವಾದ ಶ್ರೀಮಂತ. ಅಗರ್ಭ ಸಿರಿವಂತನಾದರೇನು, ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲದಿದ್ದರೆ. ಯಾವ ಅಧಿಕಾರದ ಗದ್ದುಗೆ ಏರಿದರೇನು, ಯೋಗ್ಯತೆ ಅರ್ಹತೆ ಇಲ್ಲದಿದ್ದರೆ. ಎಷ್ಟು ಪ್ರಖ್ಯಾತಿ ಪಡೆದರೇನು, ಸರಳ ವ್ಯಕ್ತಿತ್ವವನ್ನು ಹೊಂದಿಲ್ಲದಿದ್ದರೆ. ಎಷ್ಟು ಸುಂದರ ಸ್ತ್ರೀಯಾದರೇನು, ಕೊಂಚವೂ ನಯ ನಾಜೂಕು ಇಲ್ಲದಿದ್ದರೆ. ಎಷ್ಟು ದೊಡ್ಡ ಮಟ್ಟಕ್ಕೆ ತಲುಪಿದರೇನು, ತಂದೆ ತಾಯಿ ಗುರುಗಳಿಗೆ ತಲೆಬಾಗದಿದ್ದರೆ. ಮನಸ್ಸು ಮಾಡಿದರೆ ಜಗತ್ತಿನಲ್ಲಿ ಯಾರನ್ನ ಬೇಕಾದರೂ ಸೋಲಿಸಬಹುದು. ಆದರೆ ಸೋಲಿನಲ್ಲಿಯೂ ನಗುವವರನ್ನು ಮಾತ್ರ ಸೋಲಿಸಲು ಆಗಲ್ಲ. ಅದಕ್ಕೆ ಯಾವಾಗಲೂ ನಗುತ್ತಾ ಇರಿ. ಸಿಗದವರನ್ನು ಹುಡುಕಬಾರದು, ಸಿಕ್ಕವರನ್ನು ಬಿಡಬಾರದು. ಬಾರದವರಿಗೆ ಕಾಯಬಾರದು, ಬಂದವರನ್ನು ಕಳುಹಿಸಬಾರದು. ಕೊಡದವರಲ್ಲಿ ಕೇಳಬಾರದು, ಕೊಟ್ಟವರನ್ನು ಮರೆಯಬಾರದು. ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಎಂದು ಎಲ್ಲರಿಗೂ ಗೊತ್ತಾಗುತ್ತದೆ. ಜೀವನದಲ್ಲಿ ನೀನು ಸೋತರೆ ನಿನ್ನವರು ಯಾರು ಎಂದು ನಿನಗೆ ಗೊತ್ತಾಗುತ್ತದೆ. ಮೋಸಕ್ಕೆ ನಂಬಿಕೆ ದ್ರೋಹಕ್ಕೆ ತುಂಬ ವ್ಯತ್ಯಾಸ ಇದೆ. ಮೋಸ ಎಲ್ಲರೂ ಮಾಡುತ್ತಾರೆ, ಆದರೆ ನಂಬಿಕೆ ದ್ರೋಹ ನೀವು ನಂಬಿದ ಜನರು ಮಾತ್ರವೇ ಮಾಡುತ್ತಾರೆ. ನಾಣ್ಯಕ್ಕೆ ಹೇಗೆ ಎರಡು ಮುಖವೋ ಹಾಗೆ ಮನುಷ್ಯರಿಗೂ ಎರಡು ಮುಖ, ಹೊರಗೊಂದು ಒಳಗೊಂದು. ಅವಶ್ಯಕತೆಗೆ ತಕ್ಕಂತೆ ಈ ಮುಖವನ್ನು ಬದಲಾಯಿಸುತ್ತಾರೆ. ಇದುವೇ ವಾಸ್ತವ ಸತ್ಯ. ನಂಬಿಕೆ ದ್ರೋಹ ಮಾಡಿದವರಿಗೂ ಧನ್ಯವಾದ ಹೇಳಲೇಬೇಕು. ಯಾಕೆ ಗೊತ್ತಾ? ಎಲ್ಲರ ಮೇಲೂ ನಂಬಿಕೆ ಇಡಬಾರದು ಎಂದು ಪಾಠ ಕಲಿಸಿಕೊಟ್ಟಿದ್ದಕ್ಕೆ. ಕೆಲವರು ಸುಳ್ಳು ಹೇಳುತ್ತಿದ್ದರೂ ಅದು ನಮಗೆ ಗೊತ್ತಿರುತ್ತೆ, ಆದರೆ ನಾವು ಗೊತ್ತಿಲ್ಲದವರಂತೆ ಸುಮ್ಮನೆ ಇರ್ತೀವಿ. ಯಾಕಂದರೆ ಇವತ್ತಲ್ಲ ನಾಳೆ ಬದಲಾಗುತ್ತಾರೆ ಅನ್ನೋ ನಂಬಿಕೆಯಿಂದ. ಜೀವನದಲ್ಲಿ ಎಲ್ಲರೂ ಗೊತ್ತಿಲ್ಲದೆ ಮಾಡೋದು ತಪ್ಪು, ಗೊತ್ತಿದ್ದು ಮಾಡೋದು ನಂಬಿಕೆ ದ್ರೋಹ. ತಪ್ಪಿಗೆ ಕ್ಷಮೆ ಇದೆ, ಮೋಸಕ್ಕಲ್ಲ. ಮನೆ ಕಟ್ಟುವಾಗ ಯಾರು ಕೂಡ ಬಂದು ಸಹಾಯ ಮಾಡುವುದಿಲ್ಲ. ನಂತರ ಗೃಹ ಪ್ರವೇಶಕ್ಕೆ ಬಂದು ಹಾರೈಸಿ ಉಡುಗೊರೆ ಕೊಡ್ತಾರೆ. ಹಾಗೆ ಜೀವನದಲ್ಲಿ ಕೂಡ ನಾವು ಸಾಧನೆ ಮಾಡಲು ಹೊರಟಾಗ ಯಾರು ಕೂಡ ಸಹಾಯ ಮಾಡುವುದಿಲ್ಲ. ನಂತರ ಗುರಿ ತಲುಪಿದ ಮೇಲೆ ಎಲ್ಲರೂ ಕೂಡ ಬಂದು ಹಾರೈಸುತ್ತಾರೆ. ಇದೇ ಪ್ರಪಂಚ. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು. ಯಾಕೆಂದರೆ ನಮ್ಮ ಮಾತು, ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸಿಬಿಡುತ್ತದೆ. ಎಲ್ಲ ನಮ್ಮವರು ಎನ್ನುವುದು ಭ್ರಮೆ. ನಾನು ನನ್ನದು ಅನ್ನುವುದು ಸ್ವಾರ್ಥ. ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು. ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ. ಯಾರಿಂದಲೂ ಏನನ್ನು ಬಯಸದೆ ಇರುವುದೇ ಸೌಖ್ಯ. ತುಂಬ ಇಷ್ಟಪಟ್ಟಾಗ ಸಿಗೋದು ನೋವು, ತುಂಬ ನೊಂದಾಗ ಸಿಗೋದು ತಿಳುವಳಿಕೆ, ತುಂಬ ತಿಳುವಳಿಕೆ ಬಂದಾಗ ಸಿಗೋದು ಅನುಭವ, ಅನುಭವವೇ ಜೀವನ. ಕೆಲವರಿಗೆ ಸೂರ್ಯ ಬಿಸಿಲು ಅನ್ನಿಸುತ್ತಾನೆ, ಇನ್ನು ಕೆಲವರಿಗೆ ಬೆಳಕು ಅನ್ನಿಸುತ್ತಾನೆ. ಹಾಗೆಯೇ ನಾವು ಕೂಡ ಕೆಲವರಿಗೆ ಒಳ್ಳೆಯವರು ಅನಿಸಿದರೆ ಇನ್ನು ಕೆಲವರಿಗೆ ಕೆಟ್ಟವರು ಅನಿಸಬಹುದು. ಅದಕ್ಕೆ ಯಾವತ್ತೂ ಕೂಡ ನಮ್ಮ ಯೋಚನೆಯಂತೆ ಬದುಕಬೇಕು, ಜನರ ಯೋಚನೆಯಂತಲ್ಲ. ಸ್ಪಷ್ಟತೆ ಇಲ್ಲದವರ ಜೊತೆ ಸ್ನೇಹ ಬೆಳೆಸಬೇಡಿ, ಬದ್ಧತೆ ಇಲ್ಲದವರ ಜೊತೆ ಸಂಬಂಧ ಮಾಡಬೇಡಿ.
ನಿಷ್ಠೆ ಇಲ್ಲದವರ ಜೊತೆ ಏನನ್ನು ನಿರೀಕ್ಷಿಸಬೇಡಿ. ಮನೆಯ ಗೋಡೆ ಅಂದವಾಗಿ ಕಾಣಬೇಕು, ಸ್ವಚ್ಛವಾಗಿರಬೇಕು ಎನ್ನುವ ಕಾರಣಕ್ಕೆ ಗೋಡೆಗೆ ಸುಣ್ಣ ಬಣ್ಣ ಬಳಿಯುವ ಜನ ಅದ್ಯಾಕೋ ಮನಸ್ಸಿನ ಗೋಡೆಗೆ ಕೆಟ್ಟ ಕೆಟ್ಟ ಆಲೋಚನೆಗಳಿಂದ ಕೆಸರನ್ನೇ ಮೆತ್ತಿಕೊಂಡಿರುವುದು ವಿಪರ್ಯಾಸ. ಜೀವನದಲ್ಲಿ ಸುಳ್ಳು ಹೇಳಿ ಇನ್ನೊಬ್ಬರ ನಂಬಿಕೆಗೆ ಮೋಸ ಮಾಡುವುದಕ್ಕಿಂತ ನಿಜ ಹೇಳಿ ಸಂಬಂಧ ಕಳೆದುಕೊಳ್ಳುವುದು ಉತ್ತಮ. ಸಂಬಂಧ ಇನ್ನೊಮ್ಮೆ ಜೋಡಿಸಬಹುದು, ಆದರೆ ನಂಬಿಕೆ ಗಳಿಸೋದು ತುಂಬ ಕಷ್ಟ. ಈ ಜಗತ್ತಿನಲ್ಲಿ ಯಾರು ಯಾರನ್ನು ತಿದ್ದಲು ಸಾಧ್ಯವಿಲ್ಲ. ಒಂದು ವೇಳೆ ನಾವು ಯಾರನ್ನಾದರೂ ತಿದ್ದುತ್ತೇವೆ ಎಂದುಕೊಂಡರೆ ಅದು ನಮ್ಮ ಮೂರ್ಖತನ. ನಮ್ಮನ್ನು ನೋಡಿ ಬೇರೆಯವರು ತಿದ್ದಿಕೊಳ್ಳುವಂತೆ ನಾವು ಬದುಕಬೇಕು ಅಷ್ಟೇ. ಎಷ್ಟೋ ಬಾರಿ ಅಳುವೆಂಬುದು ನಗುವಿಗಿಂತಲೂ ಸುಖದ ವಸ್ತು. ಎದೆಯ ಭಾರವನ್ನು ಅದು ಇಳಿಸಿದಷ್ಟು, ಮನಸ್ಸಿನ ಕಲ್ಮಶವನ್ನು ಅದು ತೊಳೆದಷ್ಟು, ಪಾಪವನ್ನು ಕಿತ್ತು ಅದು ಶುಚಿ ಮಾಡಿದಷ್ಟು ತೀರ್ಥ ಪ್ರಸಾದಗಳು ಮಾಡಲಾರವು. ಬದುಕುವುದನ್ನು ನಿಧಾನವಾಗಿ ಪಾಠ ಕಲಿಸುತ್ತೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನು ಕೂಡ ನೀನು ಪ್ರೀತಿಸುವ ಅಗತ್ಯ ನಿನಗಿಲ್ಲ, ಬೇಡ. ಯಾಕೆಂದರೆ ಇಲ್ಲಿ ಯಾರಿಗೂ ಅನಿವಾರ್ಯವಲ್ಲ. ಸ್ವಲ್ಪ ಜನ ನಮ್ಮನ್ನು ಇಷ್ಟಪಡುತ್ತಾರೆ, ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸುತ್ತಾರೆ, ಸ್ವಲ್ಪ ಜನ ತಮ್ಮ ಅವಸರಗಳಿಗೆ ಬಳಸಿಕೊಳ್ಳುತ್ತಾರೆ. ಜೀವನದಲ್ಲಿ ನೀನು ಏನು ಸಾಧನೆ ಮಾಡಿದ್ದೀಯಾ ಅಂತ ಯಾರಾದರೂ ಕೇಳಿದರೆ ಕೋಟಿ ರೂಪಾಯಿ ಸಂಪಾದಿಸಿದ್ದೇನೆ ಅಂತ ಹೇಳುವವನಿಗಿಂತ ತಂದೆ ತಾಯಿ ಕಣ್ಣಲ್ಲಿ ಕಣ್ಣೀರು ಬಾರದೆ ಇರೋ ಹಾಗೆ ನೋಡಿಕೊಂಡಿದ್ದೇನೆ ಅಂತ ಹೇಳುವವನೇ ನಿಜವಾದ ಶ್ರೀಮಂತ. ಯಾರು ನಮ್ಮನ್ನು ಯಾವ ಸಮಸ್ಯೆ ಬರದಂತೆ ಕಾಪಾಡುತ್ತೇವೆ ಅಂತ ಮಾತು ಕೊಟ್ಟಿರ್ತಾರೋ ಅಂಥವರೇ ಕೊನೆಗೊಂದು ದಿನ ನಮ್ಮಿಂದ ದೂರ ಆಗಿ ಸಮಸ್ಯೆಯಾಗಿ ಉಳಿಯುತ್ತಾರೆ. ಜೀವನ ತುಂಬ ವಿಚಿತ್ರ. ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ, ನಾಳೆ ಆತ ನಿಮ್ಮ ಶತ್ರು ಕೂಡ ಆಗಬಲ್ಲ. ಜೀವನದಲ್ಲಿ ಯಾರನ್ನು ಅತಿಯಾಗಿ ದ್ವೇಷಿಸಬೇಡಿ, ನಾಳೆ ಆತ ನಿಮ್ಮ ಮಿತ್ರನೂ ಆಗಬಲ್ಲ. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಇನ್ನೊಂದಿಲ್ಲ. ಸುಳ್ಳು ಹೇಳಿ ಒಳ್ಳೆಯವನೆಂದು ಕರೆಸಿಕೊಳ್ಳುವ ಬದಲು ಸತ್ಯ ಹೇಳಿ ಕೆಟ್ಟವನಾದರೂ ಪರವಾಗಿಲ್ಲ. ಯಾಕೆಂದರೆ ಸುಳ್ಳಿನ ಮುಖವಾಡ ಒಂದಲ್ಲ ಒಂದು ದಿನ ಕಳಚಿ ಬೀಳುತ್ತದೆ. ಮುಖವಾಡವಿಲ್ಲದ ಸತ್ಯ ಶಾಶ್ವತ ಹೃದಯಗಳಲ್ಲಿ ಉಳಿಯುತ್ತದೆ. ಸೇಡು ತೀರಿಸಿಕೊಳ್ಳುತ್ತಾ ಕಾಲಹರಣ ಮಾಡುವಷ್ಟು ಜೀವನ ದೀರ್ಘವಾಗಿಲ್ಲ. ನಮಗೆ ಕೇಡು ಬಯಸಿದವರನ್ನು ಕ್ಷಮಿಸುತ್ತಾ ಬದುಕನ್ನು ಸಾರ್ಥಕಗೊಳಿಸೋಣ. ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.